ಈ ಚಿತ್ರವು ಸಂಪೂರ್ಣವಾಗಿ ಕಾಲ್ಪನಿಕ ಮರುಸೃಷ್ಟಿಯಾಗಿದ್ದು ಕೇವಲ ಮನರಂಜನೆಯ ಉದ್ದೇಶಕ್ಕಾಗಿ ಮಾತ್ರ ನಿರ್ಮಿಸಲಾಗಿದೆ. ಈ ಚಿತ್ರದಲ್ಲಿನ ಪಾತ್ರಗಳು, ಸನ್ನಿವೇಶಗಳು ಮತ್ತು ಸಂಭಾಷಣೆಗಳು ಯಾವುದೇ ವ್ಯಕ್ತಿಗಾಗಲಿ, ಯಾವುದೇ ಸಮುದಾಯಕ್ಕಾಗಲಿ, ಯಾವುದೇ ಸರ್ಕಾರಕ್ಕಾಗಲಿ ಸಂಬಂಧಿಸಿರುವುದಿಲ್ಲ. ಯಾರಿಗಾದರೂ ನೋವುಂಟು ಮಾಡುವ ಅಥವಾ ಯಾವುದೇ ಘಟನೆಗಳನ್ನು ವೈಭವೀಕರಿಸುವ ಉದ್ದೇಶ ಚಿತ್ರತಂಡಕ್ಕಿಲ್ಲ. ಬಂದ ಬಂದ ಮತ್ತೆ ಬಂದ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ ವೀರಪ್ಪ ಬಂದ ಮತ್ತೆ ಬಂದ ವೀರಪ್ಪ ವೀರಪ್ಪ ಯಪ್ಪ ಗೋವಿಂದ, 15,000 ಖರ್ಚು ಮಾಡಿ ಕರ್ಕೊಬಂದಿಲ್ಲ. ಇವಪ್ಪ ನೋಡ್ರ ಸನ್ಯಾಸಿ ಥರ ಕುಂತವನ ಖರ್ಚು ಮಾಡಿರೋದು ವಾಪಸ್ ಬರುತ್ತಲ್ಲ. ಏನಂತ ತಿಳ್ಕೊಬಿಟ್ಟಿದ್ಯಾ ನೀನು? ಇವರು ಕರ್ನಾಟಕ ದೊಡ್ಡ ಮನುಷ್ಯ, ಕೇಳ್ದಷ್ಟು ಕೊಡ್ತಾರೆ, ಸುಮ್ಮನಿರೋಣ. ಹೌದು ಮುತ್ತಲಕ್ಷ್ಮಿ, ನಾಡಿನ ಜನರಿಗೆ ಈ ಕಾಡು ಅಂದರೆ ಬರೀ ಹಣ, ಅವರಿಗೆ ಮರ ಅಂದರೆ ಕಟ್ಟಿಗೆ, ಆನೆ ಅಂದರೆ ದಂತ. ಈ ಕಾಡಿನ ಮರ್ಮ ಅವರಿಗೆ ಅರ್ಥ ಆಗೋದಿಲ್ಲ ಮುತ್ತಲಕ್ಷ್ಮಿ. ಈ ಮರಗಳಿಗೂ ಜೀವ ಇದೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಶ್ರೀಗಂಧದ ಮರ ಕಡಿತಾ ಇದ್ದೀರಾ ಅಂತ ಇಡೀ ನಾಡಿನ ಜನತೆನೇ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಳಿ ಬಿಡೋಲ್ ಮುತ್ತಲಕ್ಷ್ಮಿ, ಈ ಮರಗಳ ಜೊತೆ ನಮಗಿರೋ ಸಂಬಂಧ ಅವ್ರಿಗೇನು ಗೊತ್ತು? ನಾವು ಇದೇ ಮರಗಳ ಕೆಳಗೆ ಮಲಗ್ತಾ ಇದ್ದೋ, ಇದೇ ಕಾಡಿನ ಹಣ್ಣುಗಳನ್ನ ತಿಂದು ಜೀವಿಸ್ತಾ ಇದ್ದೋ. ಎಷ್ಟೋ ಸಂದರ್ಭದಲ್ಲಿ ಈ ಮರ ಗಿಡಗಳು ನಮ್ಗೆ ಆಶ್ರಯ ಕೊಟ್ಟಿದೆ ಮುತ್ತಲಕ್ಷ್ಮಿ. ಮೊದಲೆಲ್ಲ ಕಾಡಿಗೆ ಬಂದ್ರೆ ಬರೀ ಪಕ್ಷಿಗಳ ಶಬ್ದನೇ ಕೇಳಿ ಬರ್ತಾ ಇತ್ತು. ಈಗ ಕಾಡಿಗೆ ಬಂದ್ರೆ ಎಲ್ಲೋ ದೂರದಲ್ಲಿ ಬರೀ JCB ಸದ್ದೇ ಕೇಳಿ ಬರ್ತಾ ಇದೆ. ಮನುಷ್ಯ ಬೆಳೆದು ದೊಡ್ಡವನಾದ್ರೂ ಈ ಪ್ರಕೃತಿ ಮುಂದೆ ಚಿಕ್ಕವನೇ. ಈ ಕಾಡಿನಲ್ಲಿ ಶುರುವಾದ ನಮ್ಮ ಈ ಜೀವನ ಈ ಕಾಡಲ್ಲೇ ಮುಗಿತಾ ಇದೆ. ಈ ಪ್ರಕೃತಿಯ ಹಸಿರು ಮುಂದಿನ ಮಕ್ಕಳಿಗೆ ಉಸಿರಾಗಲಿ. ಅಲ್ಲಿ ನೋಡು, ನಕ್ಷತ್ರಗಳು ಎಷ್ಟು ಸ್ಪಷ್ಟವಾಗಿ ಕಾಣ್ತವೆ. ಇಷ್ಟು ಶುದ್ಧ ಗಾಳಿ ನಾಡಿನಲ್ಲಿ ಎಲ್ಲಿ ಸಿಗುತ್ತೆ ಲಕ್ಷ್ಮಿ? ಜನ ಅಭಿವೃದ್ಧಿ ಹೆಸರಲ್ಲಿ ತಮ್ಮ ಉಸಿರನ್ನೇ ಮಾರಿ ಬದುಕ್ತಾ ಇದ್ದಾರೆ. ಈ ಕಾಡು ಅನಾಥವಾಗಬಾರ್ದು ಅಷ್ಟೇ ಮುತ್ತಲಕ್ಷ್ಮಿ. ಎಷ್ಟೊಂದು ಸುಂದರವಾಗಿದೆ ಈ ಒಂದು ಪರಿಸರ. ನಾವ್ಯಾಕೆ ಈ ರೀತಿ ನಾಡಿಗೆ ಬರಬಾರ್ದು? ನಾವ್ಯಾಕೆ ಒಳ್ಳೆಯವರಾಗಬಾರ್ದು? ಯೋಚನೆ ಮಾಡು ಮುತ್ತಲಕ್ಷ್ಮಿ. ನಿಜ ನಿಜ ಮುತ್ತಲಕ್ಷ್ಮಿ, ಕಾಡು ಅಂದರೆ ಬರೀ ಮರಗಳಲ್ಲ, ಅದೊಂದು ದೈವ. ಈ ಸತ್ಯ ನಾಡಿನ ಜನಕ್ಕೆ ಅರ್ಥವಾಗೋ ಹೊತ್ತಿಗೆ ಬಹಳ ತಡ ಆಗುತ್ತೆ. ನಾವಂತೂ ಈ ಕಾಡಿನ ಮಕ್ಕಳು, ಈ ಮಣ್ಣಿನ ಋಣ ನಮ್ಮ ಮೇಲಿದೆ. ಕಾಡನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ಕಾಡು ಕಾಪಾಡುತ್ತೆ. ಯಾರು ಕಾಡನ್ನು ನಾಶ ಮಾಡ್ತಾರೋ ಅವರನ್ನು ಈ ಕಾಡೇ ನುಂಗಾಕತ್ತೆ. ಬಂದ 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 ಮತ್ತೆ ಬಂದ ವೀರಪ್ಪ ಬಂದ 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 ಮತ್ತೆ ಬಂದ ವೀರಪ್ಪ. வணக்கம் வீரப்பன் அவர்களே. நன்றி நெடுமாறன் ஐயா. நான் வந்திருக்கிறது இன்றைக்கு கர்நாடகத்தின் மிகப்பெரிய ஒரு நடிகரான ராஜ்குமார் அவர்களின் விடுதலைக்கு வேண்டி இன்னைக்கு வந்திருக்கிறேன். அவர் வந்துட்டு
கர்நாடகத்தின் ரொம்ப 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 முக்கியமான ஒரு பெரிய மனுஷர். அதுக்காக வேண்டி இன்னைக்கு அண்ணா என்கின்ற ஒரு பேர் உள்ள அண்ணா ஒரு டாக்டர் ராஜ்குமார் அவர்களின் விடுதலைக்கு வேண்டி நான் வந்து உங்க கூட பேச்சுவார்த்தைக்கு வேண்டி ನಾನು வந்திருக்கிறேன். ನೆಡುಮಾರನಯ್ಯ, ನೀವು ಬಂದಿರಕ್ಕೆ ಭಾಳ ಸಂತೋಷ ಆಯಿತು ನನಗೆ. ನೋಡಿ ನೀವು ಇಲ್ಲಿಗೆ ಬರ್ತೀರಿ ಅಂತ ನನಗೆ ಒಂದು ಚೂರು ನಿರೀಕ್ಷಣೆ ಇರಲಿಲ್ಲ. ಆದರೆ ನನ್ನ ಒಂದು ಬೇಡಿಕೆಗಳೇನಿದೆ ಅದು ಸರ್ಕಾರ ಈಡೇರಿಸಿದರೆ ಮಾತ್ರ ಅದನ್ನು ನಾನು ಕಳಿಸ್ಕೊಡುತ್ತೇನೆ, ಬಿಡುಗಡೆ ಮಾಡಿಕೊಡುತ್ತೇನೆ. ಇಲ್ಲ ಅಂದರೆ ನಾನು ಬಿಡುಗಡೆ ಮಾಡೋದಿಲ್ಲ ನೆಡುಮಾರನಯ್ಯ, ನಾನು ಬಿಡುಗಡೆ ಮಾಡೋದಿಲ್ಲ. நன்றி வீரப்பன் அவர்களே. உங்களின் முடிவு அந்த ஒரு டாக்டர் ராஜ்குமார் அவர்களுக்கு விடுதலை செய்யறதுக்கு வேண்டி என்ன நீங்கள் முடிவு எடுத்திருக்கீங்க, அந்த முடிவு ரொம்ப நல்ல முடிவு. சாந்திக்கு கிடைச்ச வெற்றி என்கின்ற ஒரு பேச்சு நான் சொல்ல விரும்புகிறேன். உங்களுடைய என்ன வேடிக்கை இருக்குது, என்ன வேடிக்கை இருக்குது அது அரசாங்கமிடம் எவ்வளோ சீக்கிரம் கொண்டு போயிட்டு நாங்கள் வந்துட்டு அரசாங்கமிடம் கொடுக்கறதுக்கு வேண்டி ரொம்ப அந்த முயற்சி எடுத்திருக்கிறோம். நீங்கள் டாக்டர் ராஜ்குமாருக்கு வேண்டி உடலுக்கு வேண்டி உங்களுக்கு ரொம்ப நன்றியை தெரிவிக்கின்றேன். நன்றி ஐயா. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಪೆರಿಯವ್ರೆ. ಮನುಷ್ಯ ಅದಂತಹ ವಿಚಿತ್ರ ಜೀವಿ. ದೇವರು ಕೊಟ್ಟ ಇಷ್ಟು ಸುಂದರವಾದಂತಹ ಪ್ರಪಂಚವನ್ನು ನಾವು ಯಾಕೆ ಕಷ್ಟದ ಗೂಡಾಗಿ ಮಾಡ್ತೀವಿ ವೀರಪ್ಪ? ಹೊಟ್ಟೆ ಹಸಿವಿನ ನೋವು ನನಗೂ ಅರ್ಥ ಆಗುತ್ತೆ. ಆದರೆ ಆ ನೋವನ್ನು ಕಡಿಮೆ ಮಾಡೋಕ್ಕೆ ನಾವು ಪ್ರೀತಿ ಕರುಣೆ ಅನ್ನೋ ದಾರಿಯನ್ನು ಯಾಕೆ ಆರಿಸ್ಕೋಬಾರ್ದು? ನಮ್ಮ ಬದುಕಿನ ಒಂದು ಸಿನಿಮಾಕ್ಕೆ ಹಿಂಸೆ ಅನ್ನೋದು ವಿಲನ್ ಆಗಬಾರ್ದು ಅಲ್ವಾ? ಮರ ಕಡಿದು ಬೆಳೆಸ್ಬೋದು, ಆದರೆ ಮತ್ತೆ ಅದು ಚಿಗುರುತ್ತೆ. ಅದನ್ನ ನಿಸರ್ಗದ ಕ್ಷಮೆ. ಮನುಷ್ಯನಲ್ಲೂ ಆ ಗುಣ ಇದೆ, ನಿಮ್ಮಲ್ಲೂ ಇದೆ. ನಿಮಗೆ ಅಷ್ಟೊಂದು ಜನಪ್ರಿಯತೆ ಇದೆ, ಪ್ರಭಾವ ಇದೆ. ಅದನ್ನು ಒಳ್ಳೆತನಕ್ಕಾಗಿ ಬಳಸ್ಕೊಳ್ಳಿ ವೀರಪ್ಪ. ಇದ್ಯಾವುದು ಒಳ್ಳೆಯದಲ್ಲ ನಿಮಗೆ. ಒಳ್ಳೆ ಗುಣನ ಬೆಳೆಸ್ಕೊಳ್ಳಿ ವೀರಪ್ಪನವ್ರೆ. ಇದೆಲ್ಲ ನಿಮಗೆ ಬಿಟ್ಟಿದ್ದು ವೀರಪ್ಪ. ಬೆಳಕು ಯಾವಾಗಲೂ ಇದ್ದೇ ಇರುತ್ತೆ, ಆ ದಾರಿಯಲ್ಲಿ ನಡಿಬೇಕು ಅಷ್ಟೇ. ಪ್ರಯತ್ನ ಪಡಿಯಪ್ಪ. ಮುತ್ತುಲಕ್ಷ್ಮಿ, ನಿನ್ನ ಗಂಡನಿಗೆ ಹೇಳು, ನಾನು ಸಾಕಾಗೋಗದ ಈ ಕಾಡು ಮೇಡು ಅಲ್ದಿ ಪೊಲೀಸ್ನವರು ಇದೆಲ್ಲ ಕಾಟ ನೋಡಿ ಫುಲ್ ಬೇಸ್ ಹತ್ತೋಗ್ಬಿಟ್ಟಿದ್ದೀನಿ. ನಾನು ಇದತ್ತು ಇರಲ್ಲ, ನಾನು ಹೋಗಿ ಶರಣ ಆಗ್ಬಿಡ್ತೀನಿ ಬೇಕಾರೆ. ದಯವಿಟ್ಟು ಸಿದ್ದಣ್ಣ ಈ ತರ ಹೇಳ್ಬೇಡಿ. ಈ ಕಷ್ಟದ ಪರಿಸ್ಥಿತಿ ನಿಮ್ಗೆ ಗೊತ್ತು. ದಯವಿಟ್ಟು ನಮ್ಮನ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡಿ ಸಿದ್ದಣ್ಣ. ಸಿದ್ದಣ್ಣ ಬಂದು ನನ್ನ ಹತ್ರ ನಾನು ಬಿಟ್ಬಿಟ್ಟು ಹೋಗ್ತೀನಿ ನಿಮ್ಮನ್ನೆಲ್ಲ ಅಂತ ಹೇಳ್ತಿದ್ರು. ನಾನು ಎಷ್ಟು ದುಡ್ಡಾಯ ಮಾಡಿ ಹೇಳಿದ್ರು ಮಾತು ಕೇಳದೆ ಹೋಗ್ತಿದ್ರು. ಏನ್ ಮಾಡೋಣ? ಏನೋ ಗೊತ್ತಿಲ್ಲದೆ ನಿನ್ನ ಮೂಗಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕೋತಾಯಿ ಹಾಕವ. ಇದು ಯಾರಿಗೋ ಗೆಲುವಲ್ಲ, ಇದು ವ್ಯವಸ್ಥೆಯ ಗೆಲುವು. ನಿನ್ನಿಂದ ಎಷ್ಟು ಅಮಾಯಕ ಕುಟುಂಬಗಳು, ನಿನ್ನಿಂದ ನಂಬ್ಕೊ ಬಂದಿರೋ ಕುಟುಂಬಗಳು ಎಷ್ಟು ಜನ ಬೀದಿ ಪಾಲಾಗಿದ್ದಾರೆ, ಎಷ್ಟು ಅಮಾಯಕ ಅಧಿಕಾರಿಗಳನ್ನ ಕೊಲ್ತಿದೀಯಾ. ನೀನು ಹುಡುಕೊಂಡಿರೋ ದಾರಿ ಇದು ಸರಿ ಇಲ್ಲ, ರಕ್ತಪಾತದ ದಾರಿ. ನೀನು ಶರಣಾಗತಿ ಆಗು. ಅಮಾಯಕರ ಜೀವನ ನೀನು ತೆಗೀತಿದೀಯಾ. ಈ ಕಾಡಲ್ಲಿ ನಿನ್ನ ಅಟ್ಟಹಾಸ ಈ ಇವತ್ತಿಗೆ ಮುಗಿತಾ ಇದೆ. ನೀನು ಬಂದು ನನಗೆ ಶರಣಾಗತಿ ಆಗು. ಸರಿನೋ ಗೊತ್ತಿಲ್ಲ ಸಾಹೇಬ್ರೆ, ಈ ಕಾಡ್ಲಿ ನಂದೇ ವ್ಯವಸ್ಥೆ, ನಂದೇ ಕಾನೂನು. ನಾನು ಹೇಳ್ದಂಗೆ ನಡಿಬೇಕು ಸಾಹೇಬ್ರೆ. ಈ ಕಾಡಲ್ಲಿ ವ್ಯವಸ್ಥೆ ನಂದೇ ವ್ಯವಸ್ಥೆ, ನಾನು ಹೇಳ್ದಂಗೆ ಕಾನೂನು ಸಾಹೇಬ್ರೆ. ವೀರಪ್ಪ, ಇದು ನೀನು ಮಾಡ್ಕೊಂಡಿರುವಂತ ವ್ಯವಸ್ಥೆ, ಇದು ರಕ್ತಪಾತದ ವ್ಯವಸ್ಥೆ. ಇದನ್ನೆಲ್ಲ ಬಿಟ್ಬಿಡು. ಈಗ ಈ ಕಾಡಲ್ಲಿ ನಿಂದ ಏನು ನಡೆಯಲ್ಲ. ನಿನ್ ಶರಣಾಗತಿ ಆದ್ರೇನೆ ಸರಿಯಾಗುತ್ತೆ. ನಿನಗೆ ನಂಬ್ಕೊಂಡಿರೋ ಕುಟುಂಬ, ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಉಳಿಬೇಕು ಅಂದ್ರೆ ನೀನು ಶರಣಾಗತಿ ಆಗು. ಇಲ್ಲ ನಿನಗೆ ಈ ಕಾಡಲ್ಲಿ ಉಳಿಗಾಲ ಇಲ್ಲ ಇವತ್ತು.
ಸರಿ ಅಶೋಕ್, ನಮ್ಮ ಪಡೆಗಳನ್ನೆಲ್ಲ ಗಡಿ ಕಡೆ ಕಳಿಸ್ಬಿಡಿ. ಕಾಡಿನ ದಾರಿ ನಮಗೆ ಕಷ್ಟಕರ ಆಗ್ಬೋದು, ಆದರೆ ನಾವು ಮಾಡಿರೋ ಸಂಕಲ್ಪ ಇದೆಯಲ್ಲ, ಇದ್ರ ಮುಂದೆ ಯಾವುದೂ ಇಲ್ಲ ಕಣ್ರಿ. ಅವನ್ನ ನಾವು ಸದೆ ಬಡಿಲೇಬೇಕು. ನಡ್ರಿ ಅಶೋಕ್. ಓಕೆ ಸರ್.